ಬೆಂಗಳೂರು ಟೀಮ್ ಈ ಸಲ ಸೂಪರ್ ಸ್ಟ್ರಾಂಗ್ ಆಗಿದ್ರೂ ಕೂಡ ಹೋಮ್ ಗ್ರೌಂಡ್ ನಲ್ಲಿ ಗೆಲ್ಲೋದೇ ಸವಾಲಾಗಿದೆ. 3ಕ್ಕೆ 3 ಮ್ಯಾಚ್ಗಳನ್ನು ಸೋತಿದ್ದಾರೆ. ಆದರೆ ರಿಯಲ್ ಚಾಲೆಂಜ್ ಮುಂದಿನ ದಿನಗಳಲ್ಲಿ ಶುರುವಾಗುತ್ತೆ. ಆಡಬೇಕಿರುವಂತ 6 ಮ್ಯಾಚ್ಗಳಲ್ಲಿ 4 ಪಂದ್ಯಗಳು ಚಿನ್ನಸ್ವಾಮಿ ಮೈದಾನದಲ್ಲೇ ನಡೆಯಲಿವೆ. ಸೊ ಇಲ್ಲಿ ಗೆದ್ದರೆ ಮಾತ್ರವೇ ಪ್ಲೇ ಆಫ್ಗೆ ಏರೋಕೆ ಸಾಧ್ಯವಾಗುವುದು. ಹಾಗಾದ್ರೆ RCBಯ ಮುಂದಿನ ಪಂದ್ಯಗಳು ಯಾವಾಗ? ತವರಿನ ಮ್ಯಾಚ್ಗಳ ಶೆಡ್ಯೂಲ್ ಹೇಗಿದೆ? ಎದುರಾಳಿ ಟೀಮ್ ಯಾರು? ಹೆಡ್ ಟು ಹೆಡ್ ರೆಕಾರ್ಡ್ಸ್ ಹೇಗಿದೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಜತ್ ಪಾಟಿದಾರ್ ನೇತೃತ್ವದ ರೆಡ್ ಆರ್ಮಿ ಈ ಸಲ ಸಕ್ಸಸ್ಫುಲ್ ಆಗಿ ಸಾಗ್ತಾ ಇದೆ. ಚಿನ್ನಸ್ವಾಮಿ ಅಂಗಳದಲ್ಲಿ ಗೆಲುವಿನ ಖಾತೆ ತೆರೆಯೋಕೆ ಆಗದೆ ಇದ್ರೂ ಕೂಡ ಅವೇ ಪಿಚ್ ನಲ್ಲಿ ಸೋಲನ್ನೇ ಕಾಣದೆ ಮುನ್ನುಗ್ತಾ ಇದೆ. ಆದ್ರೆ ಪ್ಲೇ ಆಫ್ಗೆ ಹೋಗ್ಬೇಕು ಅಂದ್ರೆ ಹೋಮ್ ಪಿಚ್ ವಿಕ್ಟರಿಗಳೇ ಮೇನ್ ಇಂಪಾರ್ಟೆಂಟ್ ಆಗಿದೆ. ಅದೆಲ್ಲಕ್ಕಿಂತ ಚಾಲೆಂಜಿಂಗ್ ಅಂದ್ರೆ ಉಳಿದಿರುವಂತ 6 ಮ್ಯಾಚ್ಗಳಲ್ಲಿ ಚಿನ್ನಸ್ವಾಮಿ ಮೈದಾನದಲ್ಲೇ ಮುಂದೆ 4 ಪಂದ್ಯಗಳನ್ನ ಆಡಬೇಕಿದೆ. ಏಪ್ರಿಲ್ 24ಕ್ಕೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಜಸ್ಥಾನ ರಾಯಲ್ಸ್ ವಿರುದ್ಧ RCB ಪೈಪೋಟಿ ನಡೆಸಲಿದೆ. ಈ ಸೀಸನ್ ನಲ್ಲಿ ಉಭಯ ತಂಡಗಳು ಈಗಾಗಲೇ ಒಂದು ಸಲ ಮುಖಾಮುಖಿಯಾಗಿದ್ವು. ಈ ಮ್ಯಾಚ್ ನಲ್ಲಿ RCB ಪಡೆ ವಿನ್ ಆಗಿತ್ತು. IPL ಇತಿಹಾಸದಲ್ಲಿ ಇದುವರೆಗೆ ಉಭಯ ತಂಡಗಳು ಒಟ್ಟಾರೆಯಾಗಿ 33 ಪಂದ್ಯಗಳನ್ನು ಆಡಿದ್ದು, ಈ ಪೈಕಿ RCB 16 ಪಂದ್ಯಗಳನ್ನು ಗೆದ್ದುಕೊಂಡಿದೆ. 14 ಮ್ಯಾಚ್ಗಳು RR ಗೆದ್ದಿದೆ. ಇನ್ನು ಉಳಿದ 3 ಪಂದ್ಯಗಳಲ್ಲಿ ಯಾವುದೇ ರಿಸಲ್ಟ್ ಬಂದಿರಲಿಲ್ಲ. ಇನ್ನು ಕಳೆದ 5 ಪಂದ್ಯಗಳ ರಿಸಲ್ಟ್ ಅನ್ನ ನೋಡಿದ್ರೆ RCB 3 ಮ್ಯಾಚ್ಗಳನ್ನ ಗೆದ್ದಿದೆ. ಇನ್ನು ಆ ಬಳಿಕ ಏಪ್ರಿಲ್ 27ಕ್ಕೆ ಅರುಣ್ ಜೇಟ್ಲಿ ಮೈದಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕಣಕ್ಕಿಳಿಯಲಿದೆ. ಈಗ ಆಲ್ರೆಡಿ ಡೆಲ್ಲಿ ಟೀಮ್ ಚಿನ್ನಸ್ವಾಮಿಯಲ್ಲೇ ಬೆಂಗಳೂರು ತಂಡವನ್ನ ಸೋಲಿಸಿತ್ತು. ಸೊ ಡೆಲ್ಲಿಯಲ್ಲಿ ರಿವೆಂಜ್ ಅನ್ನ ತೀರಿಸಿಕೊಳ್ಬೇಕಿದೆ. IPL ನಲ್ಲಿ RCB ಮತ್ತು DC ತಂಡಗಳು ಇದುವರೆಗೆ 32 ಬಾರಿ ಮುಖಾಮುಖಿಯಾಗಿವೆ. ಈ 32 ಪಂದ್ಯಗಳಲ್ಲಿ RCB 19 ಪಂದ್ಯಗಳನ್ನ ಗೆದ್ದಿದ್ರೆ DC ತಂಡ 12 ಬಾರಿ ಜಯಗಳಿಸಿದೆ. 1 ಪಂದ್ಯ ರಿಸಲ್ಟ್ ಅನ್ನ ಕಂಡಿಲ್ಲದೆ ಕೊನೆಗೊಂಡಿದೆ. ಇನ್ನು ಕಳೆದ 5 ಪಂದ್ಯಗಳ ರೆಕಾರ್ಡ್ಸ್ ಅನ್ನ ನೋಡಿದ್ರೆ RCB 3 ಹಾಗೆ DC 2 ಮ್ಯಾಚ್ಗಳಲ್ಲಿ ವಿನ್ ಆಗಿದೆ. ಈ ಪಂದ್ಯ ಆದ ಬಳಿಕ ಮೇ 3ಕ್ಕೆ ಚಿನ್ನಸ್ವಾಮಿ ಮೈದಾನದಲ್ಲಿ CSK ವಿರುದ್ಧ ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿದೆ. ಈ ಸೀಸನ್ನ 2ನೇ ಪಂದ್ಯದಲ್ಲಿ ರೆಡ್ ಆರ್ಮಿ ಬಾಯ್ಸ್ 17 ವರ್ಷಗಳ ಬಳಿಕ ಚಪಾಕ್ನಲ್ಲಿ CSK ತಂಡವನ್ನ ಸೋಲಿಸಿ ದಾಖಲೆ ಬರೆದಿದ್ರು. ಸೊ ಚಿನ್ನಸ್ವಾಮಿಯಲ್ಲೂ ಕೂಡ ಮತ್ತೊಮ್ಮೆ ಸೋಲಿನ ರುಚಿ ತೋರಿಸಬೇಕಿದೆ. ಇನ್ನು IPL ನಲ್ಲಿ RCB ಮತ್ತು CSK ತಂಡಗಳು 34 ಪಂದ್ಯಗಳಲ್ಲಿ ಇದುವರೆಗೆ ಮುಖಾಮುಖಿಯಾಗಿವೆ. ಈ 34 ಪಂದ್ಯಗಳಲ್ಲಿ RCB 12 ಪಂದ್ಯಗಳನ್ನ ಗೆದ್ದಿದ್ರೆ CSK 21 ಬಾರಿ ಜಯಗಳಿಸಿ ಲೀಡ್ನಲ್ಲಿದೆ. 1 ಪಂದ್ಯ ರಿಸಲ್ಟ್ ಇಲ್ಲದೆ ಮುಗ್ದಿದೆ. ಇನ್ನು ಕಳೆದ 5 ಪಂದ್ಯಗಳಲ್ಲಿ RCB 2 ಮ್ಯಾಚ್ಗಳನ್ನ ಗೆದ್ದಿದ್ರೆ CSK 3 ಪಂದ್ಯಗಳನ್ನ ಗೆದ್ದುಕೊಂಡಿತ್ತು. ಸೊ ಚೆನ್ನೈ ವಿರುದ್ಧದ ಪಂದ್ಯದ ಬಳಿಕ ಮೇ 9ಕ್ಕೆ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ RCB ಕಣಕ್ಕಿಳಿಯಲಿದೆ. ವಿಷಯ ಅಂದ್ರೆ ಈ ಸೀಸನ್ ನಲ್ಲಿ ಉಭಯ ತಂಡಗಳು ಕೇವಲ 1 ಸಲ ಮಾತ್ರ ಮುಖಾಮುಖಿಯಾಗಲಿವೆ. ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಏಕನಾ ಸ್ಟೇಡಿಯಂ ಈ ಪಂದ್ಯಕ್ಕೆ ಸಾಕ್ಷಿಯಾಗಲಿದೆ. IPL ನಲ್ಲಿ RCB ಮತ್ತು LSG ತಂಡಗಳು 5 ಪಂದ್ಯಗಳಲ್ಲಿ ಮಾತ್ರ ಮುಖಾಮುಖಿಯಾಗಿವೆ. ಈ 5 ಪಂದ್ಯಗಳಲ್ಲಿ RCB 3 ಪಂದ್ಯಗಳನ್ನ ಗೆದ್ದಿದ್ರೆ LSG 2 ಬಾರಿ ಜಯಗಳಿಸಿದೆ. ಇನ್ನು ಈ ಸೀಸನ್ನ ಮತ್ತೊಂದು ರೋಚಕ ಪಂದ್ಯ ಅಂದ್ರೆ ಅದು ಬೆಂಗಳೂರು ಮತ್ತು ಹೈದರಾಬಾದ್ ನಡುವಿನ ಮ್ಯಾಚ್. ಮೇ 13ಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಬೆಂಗಳೂರು ತಂಡಕ್ಕೆ ಎದುರಾಗಲಿದೆ. ಕಳೆದ ವರ್ಷ ಇದೇ ಚಿನ್ನಸ್ವಾಮಿಯಲ್ಲಿ RCB ವಿರುದ್ಧ IPL ಇತಿಹಾಸದಲ್ಲೇ ಹೈಯೆಸ್ಟ್ ಸ್ಕೋರ್ ಅನ್ನ ಕಲೆ ಹಾಕಿತ್ತು ಹೈದರಾಬಾದ್. ಆದ್ರೆ ಈ ಸೀಸನ್ ನಲ್ಲಿ SRH ತಂಡ ಕಂಪ್ಲೀಟ್ ತಂಡ ಹೊಡಿತಾ ಇದೆ. ಸೊ ಈ ಪಂದ್ಯದಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡಬೇಕು. ಇನ್ನು IPL ನಲ್ಲಿ RCB ಮತ್ತು SRH 25 ಪಂದ್ಯಗಳಲ್ಲಿ ಪರಸ್ಪರ ಮುಖಾಮುಖಿಯಾಗಿವೆ. ಈ 25 ಪಂದ್ಯಗಳಲ್ಲಿ RCB 11 ಪಂದ್ಯಗಳನ್ನ ಗೆದ್ದಿದ್ರೆ SRH ತಂಡ 13 ಬಾರಿ ಜಯಗಳಿಸಿದೆ. 1 ಪಂದ್ಯ ರಿಸಲ್ಟ್ ಅನ್ನ ಕಂಡಿಲ್ಲ. ಇನ್ನು ಕಳೆದ 5 ಪಂದ್ಯಗಳಲ್ಲಿ RCB 3 ಮ್ಯಾಚ್ಗಳನ್ನು ವಿನ್ ಆಗಿದೆ. ಇನ್ನು ಆ ಬಳಿಕ ಲೀಗ್ ಹಂತದಲ್ಲಿ RCBಯ ಕೊನೆ ಪಂದ್ಯಕ್ಕೆ KKR ಮುಖಾಮುಖಿಯಾಗಲಿದೆ. ಮೇ 17ಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೆಯಲಿದೆ. ಈ ಸೀಸನ್ನ ಉದ್ಘಾಟನಾ ಮ್ಯಾಚ್ ಅಲ್ಲಿ ಈಡನ್ ಗಾರ್ಡನ್ಸ್ ನಲ್ಲಿ ಕೋಲ್ಕತ್ತಾವನ್ನ RCB ಸೋಲಿಸಿತ್ತು. ಸೊ ಈ ಸೇಡನ್ನ ತೀರಿಸಿಕೊಳ್ಳೋಕೆ ಅಜಿಂಕ್ಯ ರಹಾನೆ ಬಳಗ ಕೂಡ ಕಾಯ್ತಾ ಇದೆ. ಇನ್ನು IPL ಇತಿಹಾಸದಲ್ಲಿ RCB ಮತ್ತು KKR ತಂಡಗಳು ಒಟ್ಟಾರೆಯಾಗಿ 35 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿವೆ. ಈ ಪೈಕಿ RCB 15 ಪಂದ್ಯಗಳನ್ನ ಗೆದ್ದಿದ್ರೆ KKR ತಂಡ 20 ಬಾರಿ ಜಯಗಳಿಸಿದೆ. ಕಳೆದ 5 ಮ್ಯಾಚ್ಗಳ ರಿಸಲ್ಟ್ ಅನ್ನು ನೋಡಿದ್ರೆ RCB 1 ಪಂದ್ಯದಲ್ಲಷ್ಟೇ ಗೆಲುವನ್ನ ಸಾಧಿಸಿದೆ. ಸೊ ಈ ಸೀಸನ್ ಅಲ್ಲಿ RCB 8 ಮ್ಯಾಚ್ಗಳನ್ನ ಆಡಿದ್ದು ಈಗಾಗಲೇ ಅದರಲ್ಲಿ 5ರಲ್ಲಿ ಗೆಲುವನ್ನ ಕಂಡಿದೆ. ಹಾಗೆ 3ರಲ್ಲಿ ಸೋಲನ್ನ ಕಂಡಿದೆ. ಪ್ಲೇ ಆಫ್ ಪ್ರವೇಶವನ್ನ ಪಡಿಬೇಕು ಅಂದ್ರೆ ಅಟ್ಲೀಸ್ಟ್ ಇನ್ನ 3 ಮ್ಯಾಚ್ಗಳನ್ನ ಗೆಲ್ಲೇಬೇಕು. ಆಗ 16 ಅಂಕಗಳೊಂದಿಗೆ ಪ್ಲೇ ಆಫ್ಗೆ ಲಗ್ಗೆನ ಇಡಬಹುದು. ಆದ್ರೆ ಈಗ RCB ಅವೇ ಪಿಚ್ ನಲ್ಲಿ ಉಳಿದಿರೋದೇ 2 ಪಂದ್ಯ. ಇನ್ನು 4 ಮ್ಯಾಚ್ ಚಿನ್ನಸ್ವಾಮಿಯಲ್ಲೇ ನಡೆಯುತ್ತೆ. ರಾಜಸ್ಥಾನ, ಚೆನ್ನೈ, ಹೈದರಾಬಾದ್ ಹಾಗೆ
ಕೋಲ್ಕತ್ತಾ ತಂಡವನ್ನ ಹೋಮ್ ಗ್ರೌಂಡ್ ನಲ್ಲಿ ಎದುರಿಸಬೇಕು. ಈ 4-4 ಪಂದ್ಯಗಳನ್ನ ಗೆದ್ಕೊಂಡ್ರೆ ನಾವೇ ಟೇಬಲ್ ಟಾಪರ್ಸ್. ಆದ್ರೆ ಚಿನ್ನಸ್ವಾಮಿಯಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಿರುವಂತ ರಜತ್ ಬಳಗ ಗೆಲುವಿನ ಖಾತೆ ತೆರೆಯಲೇಬೇಕಿದೆ. ಇದೀಗ ಏಪ್ರಿಲ್ 24ಕ್ಕೆ ರಾಜಸ್ಥಾನ ವಿರುದ್ಧ ಮ್ಯಾಚ್ ಇದ್ದು ಹೋಮ್ ಗ್ರೌಂಡ್ ಫ್ಯಾನ್ಸ್ಗೆ ಖುಷಿ ಕೊಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕು. ಸೊ ನಿಮ್ಮ ಪ್ರಕಾರ ಬೆಂಗಳೂರಲ್ಲಿ RCB ಸೋಲಿಗೆ ಏನು ಕಾರಣ ಆಗ್ತಾ ಇದೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.